ಏನಪ್ಪ ನವೀನ, ಮದ್ದಜ್ಜಿಗೆ ಹಂಗಾರೆ ಪಾರ್ಟಿಗೆಲ್ಲ ಹಾಕ್ಯಮ್ಮ ಅಂತ ಡ್ರೆಸ್ನ ತಂದಿದ್ದಲ್ಲ, ಎಲ್ಲ ಕೊಟ್ಟೇನು ನವೀನ? ಹ್ಞೂ ಕಣಲ್ಲ ರಾಮು, ನೆನ್ನೆನೆ ಹೋಗಿ ಕೊಟ್ಟು ಬಂದಿದ್ದೀನಿ ಬಟ್ಟೆ ಎಲ್ಲ. ವಸಿ ಇವಾಗ ಅಜ್ಜಿ ಧರ್ಮಪುರ ಸ್ಯಾಂತ್ಯಾಕೆ ಹೋಗೋಕ್ಕೆ ಎಸ್ ಆರ್ ಎನ್ ಎಸ್ ಬಸ್ಸಿಗೆ ಇವಾಗ ಹೋಗಕ್ಕೆ ಬರುತ್ತೆ. ಬಸ್ ಸ್ಟ್ಯಾಂಡ್ನಾಗೆ ಇರು ನೋಡೋಣ ಅಜ್ಜಿ ಎಂಥ ಡ್ರೆಸ್ ಹಾಕ್ಯಂಬತ್ತೈತಿ, ಧರ್ಮಪುರಕ್ಕೆ ಹೋಗೋಕ್ಕೆ ಯಾವಾಗ ಬರ್ತೈತಿ ಅಂತ ನೋಡೋಣ. ಇರಲ್ಲ ರಾಮು. ಯೋಯ್ ನವೀನಣ್ಣ, ನೀನು ಅಲ್ವೇನಣ್ಣ ಆ ಡ್ರೆಸ್ ಎಲ್ಲ ಕೊಡಿಸಿರೋದು? ಅಂತಾದ್ರಾಗಿ ಆ ಅಜ್ಜಿ ಇನ್ನೇನು ಹಾಕ್ಯಂಬಂಗೆ ಸುಮ್ಕೆ ಇರ್ತೈತಿ ಏನು? ಹೊಸಿ ಮೊಮ್ಮಗ ಕೊಡಿಸಿವನ ಅಂದಾಗ ಆ ಡ್ರೆಸ್ನೆಲ್ಲ ಹಾಕ್ಯಂಬತ್ತೈತಿ ನೋಡು ನವೀನಣ್ಣ ಇವಾಗ ಆ ಅಜ್ಜಿ. ಯೋ ನವೀನಣ್ಣ ಈಗಳಪ್ಪ ಮೊದ್ದಜ್ಜಿ ಬಂತು. ಅಬ್ಬಾ ಬಾ 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 ಬಾ, ಅದು ಎಂಥ ಡ್ರೆಸ್ ತಂದ್ಕೊಂಡು ಕೊಟ್ಟಿದೀಯಪ್ಪೋ ನಿಮ್ಮ ಅಜ್ಜಿಗೆ ನವೀನಣ್ಣ? ನೋಡಲ್ಲ ಬರ್ತಾ ನಮ್ಮ ಮದ್ದಜ್ಜಿ ಹಂಗೆ ಹೀರೋಯಿನ್ ಆಗೈತೆ ನೋಡ್ಲಾ ಬರ್ತಾ ನಮ್ಮ ಅಜ್ಜಿ. ನೀವು ನವೀನ, ನೀನು ಬೆಂಗಳೂರಿಂದ ತಗೊಬಂದು ಕೊಟ್ಟಿರೋ ಡ್ರೆಸ್ ನೋಡ್ಲಾ ಈ ಅಜ್ಜಿ ಧರ್ಮಪುರಕ್ಕೆ ತರಕಾರಿ ತಗೊಂಬರಕ್ಕೆಲ್ಲ ಹಾಕೊಂಡು ಹೋಗ್ತೈತಲ್ಲ ನವೀನ. ಅಬ್ಬಾ ಬಾ ಬಾ, ಅಜ್ಜರಂದ್ರೆ ಹಿಂಗಿರ್ಬೇಕು ನೋಡ್ರಪ್ಪೋ. ಯಾಕ್ರಲ್ಲ ಮೊಮ್ಮಕ್ಕಳ, ನಾವೇನು ಅಜ್ಜರಾದ್ರೆ ಇಂಥ ಬಟ್ಟೆನ ಹಾಕಮ್ಮಕ್ಕಿಲ್ಲೇನ್ರಲ್ಲ, ಹೊಸಿ ಆ ಸಿಟಿಯಾಗೇನೆ ಹಾಕೊಂಡು ಅಡ್ಡಾಡ್ಬೇಕೇನ್ರಲ್ಲ ಮೊಮ್ಮಕ್ಕಳ. ಹೊಸಿ ನಾವು ಹಳ್ಳಿಯಾಗಿರೋ ಅಜ್ಜರು ಇಂಥ ಬಟ್ಟೆನ ಹಾಕೊಂಡು ಅಡ್ಡಾಡೋದು ತಪ್ಪೇನೈತ್ಲ? ಅವರೆಲ್ಲ ಅಲ್ಲಿ ಸಿಟಿಯಾಗ ಹಾಕೊಂಡು ಅಡ್ಡಾಡೋದು, ಈ ಹಳ್ಳಿನಾಗ ಹಾಕೊಂಡು ಅಡ್ಡಾಡ್ತಾ ಇದೀವಪ್ಪ ನಾವು. ಹೊಸಿ ನಮ್ಮ ಹಿಂದ್ಲು ಕಾಲದಾಗೆಲ್ಲ ಇಂಥ ಬಟ್ಟೆಗಳು ಬಂದಿರಲಿಲ್ಲ ಕಣ್ರ ಹುಡುಗ್ರ. ಅದಕ್ಕೇನೆ ಇವಾಗನ ಹಾಕ್ಯಮ್ಮನ ಅಂತ ನಮ್ಮ ಅಮ್ಮಗ ನವೀನ ತನ್ಕೊಂಡು ಕೊಟ್ಟವನೆ. ಅದಕ್ಕೆ ಹೊಸಿ ಹಾಕೊಂಡು ಅಡ್ಡಾಡ್ತಿದ್ದೀನಿ ನೋಡ್ರಲ್ಲ. ಅಯ್ಯೋ ಬಿಡ್ಮತ್ತ ಜೈ, ಒಳ್ಳೆ ಹೀರೋಯಿನ್ ಆಗಿದೆಯಮ್ಮ. ಅಬಾ ಬಾ ಬಾ ಬಾ, ಆ ಕೂದಲು ನೋಡು, ನಿನ್ನ ಕಾಡಿಗೆ ನೋಡು, ಆ ಲಿಪ್ಟಿಕ್ ನೋಡು. ಅಬಾ ಬಾಬಾ ಮದ್ದಜ್ಜಿ ಹೀರೋಯಿನ್ಗಿನ್ನ ಯಾರಿಗೇನು ಕಮ್ಮಿಲ್ಲ ಹೇಳಮ್ಮೋ ನೀನು. ಅಲ್ಲ ಕಣಲ್ಲ ಪಪ್ಪ, ಈಗಿನ ಕಾಲದಾಗೆ ಇಂಥ ಬಟ್ಟೆನೇ ಕಾಣ್ಲ ಎಲ್ಲ ಹಾಕ್ಯಂಬೋದು. ಓಸಿ ಒಳ್ಳೆಗಿರೋ ಅಜ್ಜರು ಯಾರು ಇಂಥ ಬಟ್ಟೆ ಹಾಕ್ಯಂಬಕ್ಕಿಲ್ಲ. ಓಸಿ ಅದಕ್ಕೇನೆ ನಾನೇ ಹಾಕ್ಯಂಡಿದ್ದೀನಿ ಕಣ್ರಲ್ಲ ಹುಡುಗರ. ಚಂದ ಕಾಣ್ತೈತಿ ಏನು ನಾನು ಹಾಕ್ಯಂಡಿರೋ ಬಟ್ಟೆ? ನಾನು ಚೆನ್ನಾಗಿ ಕಾಣ್ತೀನಿ ಏನ್ರ ಮೊಮ್ಮಕ್ಕಳ? ನೀವು ಮದ್ದಜ್ಜಿ, ನೀನು ಒಳ್ಳೆ ಆ ಚೆಲುವಿನ ಚಿತ್ತಾರದ ಅಮೂಲ್ಯ ಆಗಿದೆಯಾ ಕಣಜ್ಜಿ. ಅಬ್ಬಾ ಬಾಬಾ, ಇನ್ನು ಆಡ ಹುಡುಗಿ ಆಗಿದೆಯಾ ಅಮ್ಮ ಈ ಬಟ್ಟೆ ಹಾಕ್ಯಂಡಿರೋದು ನೋಡಿದ್ರಿ. ಆ ಸೀರೆಗೆ ಒಳ್ಳೆ ಅಜ್ಜಿ ಕಂಡಂಗೆ ಕಾಣ್ತಿದ್ದೆ, ಈಗ ಒಳ್ಳೆ ಆಡ ಹುಡುಗಿ ಆಗಿದೆಯಮ್ಮೋ. ನೀನು ಆ ಚೆಲುವಿನ ಚಿತ್ತಾರದ ಅಮೂಲ್ಯನೇ ಬಿಡಮ್ಮೋ. ಯೋ ಮೊಮ್ಮಗನೇ ರಾಮು, ಸುಮ್ಕಿರ್ಲ ಪಾಪ, ಹಂಗೊಂದು ಬೇಡ ಕಂಡ್ಲ. ಹೊಸಿನಲ್ಲಿ ನ್ಯಾಸಿ ಆಗ್ತದೆ ಕಂಡ್ಲ ರಾಮು. ಏನು ಮದ್ದಜ್ಜಿ, ನಾನು ಬೆಂಗಳೂರಿಂದ ಬರ್ಬೇಕಾರೆ ನಿನಗೆ ಎಂತೆಂಥ ಬಟ್ಟೆ ತಗೊಬಂದಿದ್ದೀನಿ, ಎಲ್ಲ ನೋಡ್ದೇನು? ಎಲ್ಲ ಬಟ್ಟೆಗಳು ಚಂದಾಕ ಇದ್ದಾವೇನಜ್ಜಿ ಮದ್ದಜ್ಜಿ? ಹ್ಞೂ ಕಂಡ್ಲ ಮೊಮ್ಮಗನೇ, ನೀನು ತಂದಿರೋ ಬಟ್ಟೆನಾಗೇನೆ ಇಷ್ಟವಾದ ಬಟ್ಟೆ ಅಂದರೆ ಇವಾಗ ಹಾಕಿ ಬಂದಿದ್ದೀನಿ ನೋಡು ಇದೇ. ಹೊಸಿ ನೀನು ತಗೊಬಂದಿರೋ ಬಟ್ಟೆನ ಇನ್ಮ್ಯಾಕೆ ಅವಾಗ ಅವನ್ನೆಲ್ಲ ಹಾಕ್ಯಂಬ್ತಿರ್ತೀನಿ ಕಂಡ್ಲ ಮೊಮ್ಮಗನೇ. ಹೊಸಿ ಶಾಂತಾಗಿದ್ದಾವೆ ಕಣಪ್ಪ. ಬಟ್ಟೆ ಮಾತ್ರ ನನಗೆ ಬೋಲ್ ಇಷ್ಟ ಆದವು ಕಣ ನವೀನ. ಹ್ಞೂ ಕಣಾಜಿ, ಹೊಸಿ ನಾನು ಬೆಂಗಳೂರಾಗಿದ್ನಲ್ಲ, ಅಲ್ಲೆಲ್ಲ ಹಾಕ್ಯಂಬೋರು ನಾನು ನೋಡಿವ್ನಿ. ಅವರೆಲ್ಲ ಇಂತಿಂಥ ಬಟ್ಟೆನೇ ಹಾಕ್ಯಂಡು ಅಡ್ಡಾಡೋದು ಅಲ್ಲಿ ಬೆಂಗಳೂರಿನಾಗೂ. ಅದಕ್ಕೆ ಹೊಸಿ ನಮ್ಮ ಮದ್ದಜ್ಜಿಗೆ ಇವು ಬೋಲ್ ಇಷ್ಟ ಆಗ್ತವೆ ಅಂತ ಹೇಳಿ ಇಂಥ ಬಟ್ಟೆಗಳು ಎಲ್ಲ ತಗೊಬಂದಿರೋದು ಕಣಾಜಿ ಮದ್ದಜ್ಜಿ ನಾನು. ಶಾನಾಕ ಇದಾವೆ ಹೇಳಮ್ಮ ಮಗನೇ. ಹೊಸಿ ನಮ್ಮೂರ್ನಾಗೇನೆ ಇಂಥ ಬಟ್ಟೆ ಯಾವ ಅಜ್ಜಿಗಳೂ ಹಾಕ್ಯಂಡಿರ್ಲಿಲ್ಲ. ಹೊಸಿ ನಾನೇ ಹೇಳು ಮೊದಲು ಹಾಕ್ಯಂಬ್ತಿರೋದು. ಹೊಸಿ ಇನ್ಮ್ಯಾಕೆ ನಮ್ಮೂರಾಗಿರೋ ಅಜ್ಜರೆಲ್ಲ ಅವ್ರ ಮೊಮ್ಮಕ್ಳು ಕೂಟೆ ಇಂಥ ಬಟ್ಟೆಗಳನ್ನೇ ತೋರಿಸ್ಕೊಂತಾರೇನಪ್ಪ. ಅದಕ್ಕೆ ಬೇರೆ ಅಜ್ಜರು ಅವ್ರ ಮೊಮ್ಮಕ್ಕಳಿಗೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಕ್ಯಂಡಿರೋ ಬಟ್ಟೆಗಳು ನೋಡಿ. ಹೆಂಗ ಒಟ್ಟಿನಲ್ಲಿ ಚಂದಾಕ ಇದಾವಲ್ಲ ಮದ್ದಜ್ಜಿ ಬಟ್ಟೆಗಳು? ಹ್ಞೂ ಕಂಡ್ಲ ಮೊಮ್ಮಗನೇ, ಹೊಸಿ ಬೇಸಿಗೆಗಾಲದಾಗೆ ಇಂಥ ಬಟ್ಟೆನ ನೋಡ್ಲ ಹೊಸಿ ಚೆನ್ನಾಗಿರ್ತವೆ. ಆ ಸೀರೆನಂತೂ ಉಟ್ಕೊಂಡು ನನಗಂತೂ ಬೋಲು ಬೇಜಾರಾಗಿತ್ತು ಕಂಡ್ಲ ಮೊಮ್ಮಗನೇ. ಹೊಸಿ ಯಾವಾಗ ನೋಡಿದ್ರೆ ಆ ಸೀರೆಗಳೇ ಉಟ್ಕೋಬೇಕು. ನಾವು ಯಾವಾಗಪ್ಪ ಇಂಥ ಬಟ್ಟೆಗಳು ಹಾಕ್ಯಂಬೋದು ಅಂತ ನಾನು ಎಲ್ಲನ ಹಿಂಗೆ ಹಿರಿಯೂರಾಕ ಆ ದುರ್ಗದಾಗ ಹೋಗಿದ್ದಾಗ ಅನ್ಕೊಂತಿದ್ದೆ ಬೇರೆ ಹಾಕ್ಯಂಡಿರೋದು ನೋಡಿ. ಇವಾಗ ನನ್ನ ಮೊಮ್ಮಗ ಹಾಕ್ಯಳಜಿ ಅಂತೇಳಿ ತಂದ್ಕೊಂಡು ಕೊಟ್ಟವನೆ. ಅಂಥವ್ರಾಗೆ ನನಗೆ ಇಷ್ಟ ಆಗಕ್ಕಿಲ್ಲ ಅನ್ಲ ನವೀನ ನೀನು ತಂದ್ಕೊಂಡು ಕೊಟ್ಟಿರೋ ಬಟ್ಟೆಗಳು. ಅಲ್ಲ ಕಣ್ಮದ್ದಜ್ಜಿ, ಹಂಗಾರೆ ಇನ್ಮ್ಯಾಕೆ ಈ ಎಲ್ಲನ ಕೂಲಿ ಪಾಲಿ ಹೋದ್ರೂ ಕಳೆ ಪಳೆ ತೆಗಿಯಾಕು ಯಾತ್ಕನ ಹೋಗ್ತೀಯಲ್ಲ ಹೊಲ್ಗುಳಕ್ಕೆ ಕೆಲಸಕ್ಕೆ, ಆವಾಗೂ ಇಂಥವೇ ಹಾಕೊಂಡು ಹೋಗ್ಬೇಕಣಜ ಮದ್ದಜ್ಜಿ ನೀನು.
ಹೋಗ್ತೀನಿ ಕಣ್ಲ ಇಂಥ ಬಟ್ಟೆನೆ ಕಳೆ ತೆಗಿಯಾಕೆ ಒಸಿ ಅಲ್ಲಿ ನನ್ನ ಜೊತೆಗೆ ಆ ಕಳೆ ತೆಗಿಯಾಕೆ ಆ ಬಂಡೆ ಮನೆ ಆ ಸಿದ್ಲಿಂಗ್ ಅಜ್ಜಿ ಬಂದಿರ್ತೈತಿ. ಆಮೇಲೆ ಆ ಅಜ್ಜಿ ನನ್ನ ಸುಮ್ಕೆ ಬಿಡಾಕಿಲ್ಲ. ನಿಮ್ಮ ಮೊಮ್ಮಗನಿಗೆ ಹೇಳಿ ಇಂಥದೇ ಒಂದು ಬಟ್ಟೆ ತನ್ಕೊಂಡು ಕೂಡ ಕೇಳು, ನನಗೆ ಬಟ್ಟೆ ತನ್ಕೊಂಡು ಕೂಡ ಕೇಳು ಅಂತೈತಿ ಆ ಬಂಡೆ ಮನೆ ಸಿದ್ಲಿಂಗ್ ಅಜ್ಜಿ. ಒಸಿ ಆಮೇಲೆ ಆ ಅಗಸ್ರು ಮರಿಯಕ್ಕ ಸುಮ್ಮನೆ ಇರ್ತಾಳೇನೋ ಅಪ್ಪಯ್ಯ, ನನ್ಗೊಂದು ಕೊಡಾವು ಇಂಥದ್ದು ನನ್ಗೊಂದು ಕೊಡಾವು ಅಂತ ಹೇಳಿ ನಮ್ಮ ಮೊಮ್ಮಗ ತಂದಿರೋದಂದ್ರು ಕೇಳ್ದಂಗೆ ಬೇಕಾದ್ರೆ ಮಂತಕ್ಕೆ ಬಂದು ಒಂದು ಬಟ್ಟೆನ ಕಿತ್ಕೊಂಡು ಅದೇ ಹೋಗ್ಬಿಡ್ತಾಳೆ ಕಣ್ಲ ಮರಿಯಕ್ಕ. ಅದಕ್ಕೆ ಕಣ ಅಪ್ಪಯ್ಯ ಒಸಿ ಆ ಕಳೆ ತೆಗಿಯತಕ್ಕೆ ಹೆಂಗೆ ಹಾಕೊಂಡು ಹೋಗೋಣ ಅಂತ ನಾನು ಯೋಚನೆ ಮಾಡ್ತೀವಿ. ಆಮೇಲೆ ಆ ನಿಂಗಜ್ಜಿ ಸುಮ್ಕಿರಾಕಿಲ್ಲ ಕಂಡ್ಲ. ನನ್ನೇನಿಲ್ಲ ಬಟ್ಟೆ ಕೊಳಿಸೋವರೆಗೂ ಆಮೇಲೆ ಬಿಡಾಕಿಲ್ಲ ನಿಂಗಜ್ಜಿ. ಒಸಿ ಅದಕ್ಕೆ ಕಣ ಅಪ್ಪಯ್ಯ ಹೆಂಗೆ ಮಾಡೋಣ ಅಂತ ನಾನು ಯೋಚನೆ ಮಾಡ್ತೀವಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಮುದ್ದಜ್ಜಿ? ಅವರೆಲ್ಲ ಯಾರೇ ನಿನ್ನ ಅಂತ ಬಟ್ಟೆ ಕೊಡಿಸ್ರಿ ಅಂತ ಕೇಳಿದ್ರೆ ನಮ್ಮೂರ್ನಾಗೆ ನಮ್ಮ ಪ್ರೀತಿಯ ರಾಮು ಇದ್ದಾನೆ ಅಂತರ್ಗೆಲ್ಲಾನು ಬೇಕಾರೆ ಆ ಬಟ್ಟೆನ ಕೊಡಿಸ್ತಾನೆ ಹೇಳು. ಓಸಿಯ ದಾನ ಧರ್ಮದಾಗಿ ಈ ನಮ್ಮ ಪ್ರೀತಿಯ ರಾಮು ಎತ್ತಿದ ಕೈ ಕಣಜಿ ಮುದ್ದಜ್ಜಿ. ಯಾರನ ಅಜ್ಜರು ಅಂತ ಬಟ್ಟೆ ಕೊಡಿಸ್ರಿ ಅಂತ ನೀನೇನ ಕೇಳಿದ್ರೆ ಈ ರಾಮು ಅಂತ ಕಳ್ಸಜಿ. ಭರತ ನನ್ನ ಮೇಲೆ ಹೇಳ್ತಾನೆ ನೋಡು. ಆಮೇಲೆ ಏನಿಲ್ಲಪ್ಪೋ ಆ ಬಂಡೆ ಮನೆ ಸಿದ್ಲಿಂಗಜ್ಜಿ ಆ ಅಗಸ್ರು ಮರಿಯಕ್ಕ ಬಂದ ಮಂತಕ್ಕೇನಿಲ್ಲ ಕೊಡ್ಸೋವರೆಗೂ ಬಿಡಲ್ಲ ಬರ್ತಾ. ಇಂಥ ಬೆಳ್ಳೇನು ಸುಮ್ಕಿರ ನಿನ್ನ. ಆಮೇಲೆ ನಾನೆಲ್ಲಿ ಹೋಗೋಣ ಕೊಡ್ಸೋಕೆ? ನಮ್ಮ ಅಮ್ಮಗೆ ಗೊತ್ತಾದ್ರೆ ನಾನೇನಿಲ್ಲಪ್ಪೋ ಮನೆ ಯಾಕೆ ಬಿಟ್ಕೊಂಬಲ್ಲ ಆಮೇಲೆ. ಇಂಥ ಬೆಳ್ಳೇನು ಬರ್ತಾ ಬಿಡಲ್ಲ ರಾಮು. ಓಸಿ ಅಜ್ಜರಿ ಕೊಡ್ಸೋದ್ರಾಗೆ ಇಂಥವು ಏನ್ಲಾ ತಪ್ಪೈತಿ ಪಾಪ. ಅವ್ರ ಕೈಲಿ ಏನನ್ನ ತಕಮಕ್ಕಾಗ್ತೈತಿ. ಓಸಿ ನೋಡ್ಲಾ ನಮ್ಮ ನವೀನಣ್ಣನ ಅವ್ರ ಅಜ್ಜಿಗೆ ಪ್ರೀತಿಯಿಂದ ಎಂತೆಂಥ ಬಟ್ಟೆ ತನ್ಕೊಂಡು ಕೊಟ್ಟವನೆ. ಒಸಿ ನೀನು ಆ ಅಜ್ಜರಿಗೆಲ್ಲ ಕೊಡ್ಸಿರಿ ಏನು ತಪ್ಪಾಗಕ್ಕಿಲ್ಲ ಬಿಡ್ಲಾ ರಾಮು. ಬರ್ತಾ ಏನನ ಆ ಬಂಡೆ ಮನೆ ಸಿದ್ಲಿಂಗಜ್ಜಿನು ಆ ಅಗಸ್ರು ಮರಿಯಕ್ಕನು ಇವನ್ನೆಲ್ಲ ಹಾಕೇನ್ರಿ ಇಂಥ ಬಟ್ಟೆನ ಹೆಂಗೆ ಕಾಮ್ತಾರಪ್ಪ ಅವರಿಬ್ರು ಅಲ್ಲ? ಕಣ ನವೀನಣ್ಣಯ್ಯ. ಒಸಿ ಅವ್ರಿಗೂ ಇಂಥವೇ ಬಟ್ಟೆ ತಗೊಂಬಂದ್ಕೊಡು. ಒಸಿ ಹಾಕಿ ಅಂತಾರೇನು ಹಾಕ್ಯಂಡಾಗ ಹೆಂಗೆ ಕಾಮ್ತಾರಂತ ನೋಡ್ಬೋದು. ಹೇಳೇ ಬರ್ತಾ ಎಂಥವು ಹೇಳ್ತೀಯ ನೋಡಲ್ಲ. ಮೊದ್ದಜ್ಜಿ ನಮ್ಮ ಅಜ್ಜಿ ಅಂತ ಹೇಳಿ ತಗೊಬಂದು ಕೊಟ್ಟಿವ್ನಿ. ಅವ್ರಿಗೆಲ್ಲ ತಗೊಂಡೋಗಿ ಕೊಟ್ಟರೆ ಆಮೇಲೆ ಸುಮ್ಕಿರ್ತಾರೆ ಅಲ್ಲ ಬರ್ತಾ. ಸರಿ ಕಂಡ್ರಲ್ಲ ಮೊಮ್ಮಕ್ಕ. ಒಸಿ ನಾನಿವಾಗ ದೊರವಂಪುರಕ್ಕೆ ಹೋಗ್ಬೇಕು ತರಕಾರಿ ತಗೊಂಬರಕ್ಕೆ. ಒಸಿ ನಾನಿವಾಗ ಹೋಗ್ತೀನಿ ಕಂಡ್ರಲ್ಲ. ಆ SLNS ಬರೋ ಹೊತ್ತಾಯ್ತು. ಮುಂದಿನ ಸಂಚಿಕೆನಾಗೆ ನಾನು ಸಿಗ್ತೀನಿ ಕಂಡ್ರಲ್ಲ ಮೊಮ್ಮಕ್ಕಳ. ಸರಿ ನಾನು ಹೋಗಿ ಬರ್ತೀನಿರಪ್ಪ. ಸರಿ ಕಣ್ಮದ್ದಜ್ಜಿ ದೊರವಂಪುರಕ್ಕೆ ಹೋಗ್ತೀನಿ ಅಂತೀಯ ಹುಷಾರ್ ಕಣಜಿ. ಒಸಿ ಯಾರನ ದೊರವಂಪುರದಾಗಿರೋ ಹುಡುಗರು ನಿನಗೆ ಲೈನ್ ಗೀನ್ ಒಡಗಿಡ್ದಾರ ಆಮೇಲೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಬಿಡಲ್ಲ ಮೊಮ್ಮಗನೇ. ಒಸಿ ಆ ಹುಡುಗರು ನನಗೆ ಕಾಳಾಕಕ್ಕೆ ಬಂದರೆ ನನಗೆ ಗೊತ್ತಾಗಕ್ಕಿಲ್ಲೇನು? ಒಸಿ ಅಂಥವೆಲ್ಲ ನಾನು ನೋಡ್ಕೊಂತೀನಿ ಬಿಡ್ಲಾ ಮೊಮ್ಮಗನೇ. ಸರಿ ಕಣ್ಮದ್ದಜ್ಜಿ ದೊರವಂಪುರಕ್ಕೆ ಹೋಗ್ತಾ ಇದೀಯಾ? ಒಂದು ಒಟ್ಟು ಹುಷಾರಾಗಿ ಹೋಗಿ ಹುಷಾರಾಗಿ ಬಾರಜಿ. ಸರಿ ಕಣ್ರಲ್ಲ ಮೊಮ್ಮಕ್ಕಳ. ನಾನು ಮೇಲೆ ಅದು ಎಷ್ಟು ನಿಮಗೆಲ್ಲ ಪ್ರೀತಿ ನೋಡ್ರಲ್ಲ ಮೊಮ್ಮಕ್ಕಳ. ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರು ಕಾಮೆಂಟು ಲೈಕ್ ಕೊಡಿ.